Dear NetSet aspirants, Namaskar. I am your DGK sir. So please write down the important points regarding English literature unit number 6, English in India. These are the important points. Please write down in your notebook. You will get one question, 2 marks. ಓದು ಯಾಕ ಅಟೆ ಒಂದು ನಿನ್ನ ಅದು ವಿಡಿಯೋ ಆಗಿಲ್ಲ ಕ್ಲಿಯರ, ಅದಕ್ಕೆ ಎಲ್ಲರೂ ಹೇಳ್ಯಾರ. ಆವಾಜ್ ಬಂದಿಲ್ಲ ಅಂತ ಹೇಳ್ಯಾರ, ಅದಕ್ಕೆ ಮತ್ತೆ ಮಾಡ್ತೀನಿ. ಅದೇ ಮಾಡೇನಿ. ಈಗ ಅದತ್ತು ನೀನು ಒಂದ್ ಜರ ಓದ್ಕೊತ್ಕೊಂಡ್ರೆ ಪ್ಲೀಸ್ ಥೋಡೆ ಆತ ಬಿಡ. ಸ್ವಲ್ಪ ಸಣ್ಣ ವಿಡಿಯೋ ಅದಕ್ಕೆ ಇಂಪಾರ್ಟೆಂಟ್ ವಿಡಿಯೋ ಅದ. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ. 24 ನವೆಂಬರ್ 2024ರಂದು ಕೆಸೆಟ್ ಎಕ್ಸಾಮ್ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ತಾವೆಲ್ಲರೂ ಉತ್ತೀರ್ಣ ಆಗುವ ಸಲುವಾಗಿ ನಾನು ಒಂದು ಅನುಭವನ ಹಂಚಿಕೊಳ್ತಾ ಇದ್ದೇನೆ. ಇಂಗ್ಲಿಷ್ ಪೇಪರ್ ಕ್ರಮಾಂಕ 2, ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಯೂನಿಟ್ ನಂಬರ್ 6, ಇಂಗ್ಲಿಷ್ ಇನ್ ಇಂಡಿಯಾ. ಇಂಗ್ಲಿಷ್ ಭಾಷೆ ಭಾರತದೊಳಗೆ ಯಾವಾಗ ಬಂತು, ಹೇಗೆ ಬಂತು, ಯಾರು ತೆಗೆದುಕೊಂಡು ಬಂದರು, ಏಕೆ ತೆಗೆದುಕೊಂಡು ಬಂದರು, ಇಂಗ್ಲಿಷ್ ಭಾಷೆಯ ಬೆಳವಣಿಗೆ ಆಗಲು ಯಾವ ಕಮಿಷನ್ಸ್ಗಳು ಅದಕ್ಕೆ ಸಪೋರ್ಟ್ ಮಾಡಿದ್ದವು, ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಪೀರಿಯಡ್ದಲ್ಲಿ ಇಂಗ್ಲಿಷ್ ಭಾಷೆಯ ಸ್ಥಾನಮಾನ ಹೇಗಿತ್ತು, ಭಾರತ ದೇಶ ಸ್ವತಂತ್ರಗೊಂಡ ನಂತರ ಇಂಗ್ಲಿಷ್ ಭಾಷೆಯ ಬೆಳವಣಿಗೆ ಹೇಗೆ ಆಗಲು ಹೊರಟಿತ್ತು, ಇಂಗ್ಲಿಷನ್ನು ಯಾರು ಅಪೋಸ್ ಮಾಡಿದ್ರು, ಏಕೆ ಅಪೋಸ್ ಮಾಡಿದ್ರು, ಇಂಗ್ಲಿಷನ್ನು ಸಪೋರ್ಟ್ ಮಾಡದಂಥ ವ್ಯಕ್ತಿಗಳು ಯಾರು ಮತ್ತು ಏಕೆ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಭಾರತ ದೇಶ ಸ್ವತಂತ್ರಗೊಂಡ ನಂತರ ಭಾರತದ ಸಂವಿಧಾನದಲ್ಲಿ ಇಂಗ್ಲಿಷ್ ಭಾಷೆ ಬಗ್ಗೆ ಏನು ಸಂವಿಧಾನದಲ್ಲಿ ಬರೆಯಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈಗ ನೋಡ್ತಾ ಇದ್ವಿ. ಭಾರತದ ಸಂವಿಧಾನದ ಒಂದು ರಚನಾಕಾರರು, ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಸುದೀರ್ಘ ಅಧ್ಯಯನದಿಂದ ಈ ಆರ್ಟಿಕಲ್ದಲ್ಲಿ ಏನು ಹೇಳ್ತಾರೆ ನೋಡ್ರಿ. ಭಾರತದ ಸಂವಿಧಾನದ ಆರ್ಟಿಕಲ್ 343 ಪ್ರಕಾರ ಹಿಂದಿ ಇದು ನಮ್ಮ ದೇಶದ ಆಫಿಷಿಯಲ್ ಲ್ಯಾಂಗ್ವೇಜ್ ಎಂದು ಹೇಳಲಾಗಿದೆ. 343 ಈ ಆರ್ಟಿಕಲ್ ಪ್ರಕಾರ ಇಂಗ್ಲಿಷ್ ಇದನ್ನ ನಾವು ಕೇವಲ 15 ವರ್ಷ ಮಾತ್ರ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಸ್ವೀಕಾರ ಮಾಡಬೇಕು ಅಂತೇಳಿ ಭಾರತದ ಸಂವಿಧಾನ ಹೇಳುತ್ತದೆ. ಅಪ್ ಟು 1965 ವರೆಗೆ. 1950 ಭಾರತ ದೇಶದ ಸಂವಿಧಾನ ಸ್ವೀಕಾರ ಆಗಿದ್ದು 26 ಜನವರಿ 1950. ಸೊ 1950 ಟು 1965 ಈ 15 ವರ್ಷದ ಒಳಗೆ ಇಂಗ್ಲಿಷನ್ನು ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಸ್ವೀಕಾರ ಮಾಡಬೇಕು. ಅದಾದ ನಂತರ ಹಿಂದಿಯನ್ನ ನಾವು ಕಂಟಿನ್ಯೂ ಆಗಿ ಮಾಡೋಣ ಬೇಡ ಅಂತೇಳಿ ಚರ್ಚೆ ಮಾಡೋರಿದ್ರು. ಬಟ್ ಆಫ್ಟರ್ 65 ದೇಶದೊಳಗೆ ದೊಡ್ಡ ಗಲಭೆ ಎದ್ದಿತ್ತು ಇಂಗ್ಲಿಷ್ ಭಾಷೆಯನ್ನು ವಿರೋಧ ಮಾಡುವಂಥ ರಾಜ್ಯಗಳು. ತಮಿಳುನಾಡು ಆಗಲಿ, ಪಶ್ಚಿಮ ಬಂಗಾಳ ಆಗಲಿ ಅಥವಾ ದಕ್ಷಿಣ ಭಾರತದ ರಾಜ್ಯಗಳು ಹಿಂದಿಗೆ ಅಪೋಸ್ ಮಾಡ್ತಾ ಇದ್ವು. ಸೊ ಹೀಗಾಗಿ ಮುಂದೆ ಏನ್ ಮಾಡಿದ್ರು, ಆರ್ಟಿಕಲ್ 344 ಬ್ರಾಕೆಟ್ 1 ಇದು ಏನ್ ಹೇಳುತ್ತದೆ, ನಮ್ಮ ದೇಶದೊಳಗೆ 14 ರೀಜನಲ್ ಲ್ಯಾಂಗ್ವೇಜಸ್ಗಳನ್ನ ಕೂಡಿಸಿ ಒಂದು ಲ್ಯಾಂಗ್ವೇಜ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು. ಬಂದು ನೀರಪ್ಪಿ, ನೀರು ಬಂದು ಮತ್ತೆ ಹಚ್ಚಬೇಕಾತಲ್ಲ. ಈಗ ಹೆಂಗ ಹಚ್ಚ ಮೋಶಿಕರಿ ಸಾವಕಾಶ ಹಚ್ಬೇಕಾ? ನಾನು ಬರ್ತಾ ಇದೊಂದು ವಿಡಿಯೋ ಮಾಡೋಣ ಬರ್ತೀನಿ. ನೀವು ಗಡಬಡ್ ಮಾಡ್ಬೇಡ, ಲೈಟ್ ಅದು ಇರ್ತದ.
ಕರೆಕ್ಟ್ ಇರ್ತದೆ, ಕರೆಕ್ಟ್ ಇದು ಮಾಡ್ರಿ, ವೈರ ಚುಚ್ಚ್ರಿ, ನಾ ಬರ್ತಾ 14 ರೀಜನಲ್ ಲ್ಯಾಂಗ್ವೇಜಸ್ಗಳನ್ನ ಕೂಡಿಸಿ ಒಂದು ಲ್ಯಾಂಗ್ವೇಜ್ ಕಮಿಷನ್ ಅನ್ನ ಈ ಕಡೆ ಹೋಗಿ ಇಲ್ಲಿದ್ ಹೋಗಿ ಏನಾಗಲ್ಲ ಹೋಗಪ್ಪ. 1955 ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಒಂದು ರಚನೆ ಮಾಡಲಾಗಿತ್ತು. ಇದನ್ನ ದಯವಿಟ್ಟು ನೆನ್ಪಿಡ್ರಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ ಅಂತೇಳಿ 1963 ಒಂದು ಸಂವಿಧಾನದಲ್ಲಿ ಈ ಆಕ್ಟ್ ಅನ್ನ, ಈ ಕಾಯ್ದೆಯನ್ನ ಪಾಸ್ ಮಾಡಿದ್ರು. ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 1963. ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಭಾರತದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ ಪ್ರಾರಂಭ ಆಗಿದ್ದು ಯಾವ ವರ್ಷ? 1963 ಅಲ್ಲಿ ಒಂದು ಆಕ್ಟ್ ಕಾಯ್ದೆಯನ್ನ ಪಾಸ್ ಮಾಡಿದ್ರು. ಬಟ್ ಇದನ್ನ ಜಾರಿಯಲ್ಲಿ ತಂದಿದ್ದು 26 ಜನವರಿ 1950 ಅಲ್ಲಿ. ಓಕೆ, ಈ ಒಂದು ಆಕ್ಟ್ ಅದ ಪ್ರಕಾರ ಇಂಗ್ಲಿಷ್ ಭಾಷೆಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲಾಂಗ್ ವಿತ್ ಹಿಂದಿಯ ಜೊತೆಗೆ ಇಂಗ್ಲಿಷ್ ಅನ್ನು ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಲಾಗಿತ್ತು. ನೆನ್ಪಿಡಿರೋದು, ಇದಕ್ಕೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಕ್ಟ್ ಎಂದು ಕೂಡ ಕರೆಯುತ್ತಾರೆ. ಪ್ಲೀಸ್ ಅದನ್ನು ನೆನ್ಪಿಡ್ರಿ, ಇದು ಪರೀಕ್ಷೆಗಳು ಕೇಳುತ್ತಾರೆ. ಇಂಗ್ಲಿಷ್ ಅನ್ನ ನಮ್ಮ ಇಂದು ಭಾರತದಲ್ಲಿ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಆಗಿ ಉಪಯೋಗ ಮಾಡುತ್ತಿದ್ದೇವೆ. ಅದರ ಜೊತೆಗೆ ಕಾನ್ಸ್ಟಿಟ್ಯೂಷನ್ಸ್ ದಲ್ಲಿ ಕೂಡ ಇಂಗ್ಲಿಷ್ ಭಾಷೆಗೆ ಒಂದು ಸ್ಥಾನಮಾನ ನೀಡಲಾಗಿದೆ. ಇಂಗ್ಲಿಷ್ ಈಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ 7 states and 7 ಯೂನಿಯನ್ ಟೆರಿಟರೀಸ್. ಈಗೇನು ನಮ್ಮ ದೇಶದೊಳಗೆ ಹಲವಾರು ರಾಜ್ಯಗಳದವಲ್ರಿ, ಈ ರಾಜ್ಯಗಳಲ್ಲಿ 7 ರಾಜ್ಯಗಳು ತಮ್ಮ ಅಧಿಕೃತ ಭಾಷೆಯನ್ನಾಗಿ ಇಂಗ್ಲಿಷ್ ಅನ್ನ ಆಯ್ಕೆ ಮಾಡಿಕೊಂಡಿವೆ. ಕರ್ನಾಟಕದ ಕನ್ನಡ ಭಾಷೆ, ಮಹಾರಾಷ್ಟ್ರದ ಮರಾಠಿ ಭಾಷೆ, ಗುಜರಾತಿ ಭಾಷೆ, ತಮಿಳುನಾಡುದು ತಮಿಳು ಭಾಷೆ, ಕೇರಳದು ಮಲಯಾಳಂ ಭಾಷೆ, ಒಡಿಸಾದು ಒಡಿಸಾ ಭಾಷೆ, ಆಸಾಮದ ಆಸಾಮಿ ಭಾಷೆ, ಬಂಗಾಳದು ಪಶ್ಚಿಮ ಬಂಗಾಲಿ ಭಾಷೆ. ಈ ರೀತಿ 7 ರಾಜ್ಯಗಳು ಇಂಗ್ಲಿಷ್ ಅನ್ನ ತಮ್ಮ ರಾಜ್ಯದ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಿವೆ. ಇದು ನೆಟ್ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರು. 7 ರಾಜ್ಯಗಳು ಮತ್ತು 7 ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ಮೇಘಾಲಯ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಈ ನಾಗಾಲ್ಯಾಂಡ್. ಪ್ರಶ್ನೆ ಕೇಳಿದ್ರು ನಾಗಾಲ್ಯಾಂಡ್ ಈ ರಾಜ್ಯವು ತನ್ನ ಅಧಿಕೃತ ಭಾಷೆಯನ್ನಾಗಿ ಯಾವ ಭಾಷೆಯನ್ನು ಸ್ವೀಕಾರ ಮಾಡಿದೆ? ಇಟ್ ಈಸ್ ಯೂಸ್ಡ್ ಇಂಗ್ಲಿಷ್ ಆಸ್ ಇಟ್ಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಓಕೆ, ಈವನ್ ಚಂಡೀಗಢ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶ, ಅದು ಕೂಡ ಇಂಗ್ಲಿಷ್ ಈಸ್ ಇಟ್ಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಚಂಡೀಗಢ. ಇನ್ನು ನಮ್ಮ ದೇಶದೊಳಗೆ ಇಂದು 22 ಭಾಷೆಗಳನ್ನ ಅಧಿಕೃತ ಭಾಷೆಗಳನ್ನಾಗಿ ಘೋಷಣೆ ಮಾಡಲಾಗಿದೆ. 22 ಲ್ಯಾಂಗ್ವೇಜಸ್ ಆರ್ ಡಿಕ್ಲೇರ್ಡ್ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಈ ಎಲ್ಲಾ ಭಾಷೆಗಳ ಬಗ್ಗೆ ಭಾರತದ ಸಂವಿಧಾನದ 8ನೇ ವಿಭಾಗದಲ್ಲಿ ಈ ಭಾಷೆಗಳ ಬಗ್ಗೆ ಹೇಳಲಾಗಿದೆ. 8th ಶೆಡ್ಯೂಲ್ ಬಗ್ಗೆ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಇನ್ ವಿಚ್ ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆರ್ ಮೆನ್ಷನ್ಡ್? 8th ಶೆಡ್ಯೂಲ್ ದೊಳಗೆ. ಆಮೇಲೆ ಇಂಗ್ಲಿಷ್ ಇಸ್ ದ ಸೋಲ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಜುಡಿಷಿಯರಿ ಸಿಸ್ಟಮ್ ಇನ್ ಇಂಡಿಯಾ. ನಮ್ಮ ದೇಶದೊಳಗೆ ಕಾನೂನು ವಿಭಾಗ ಅದ ನೋಡ್ರಿ. ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟದ ಭಾಷೆಯು, ಅಧಿಕೃತ ಭಾಷೆಯು ಇಂಗ್ಲಿಷ್ ಆಗಿದೆ. ಎಲ್ಲ ಸುಪ್ರೀಂ ಕೋರ್ಟದ ಎಲ್ಲಾ ಚಟುವಟಿಕೆಗಳು ದೇ ಆರ್ ಕಂಡಕ್ಟಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಈವನ್ ಆಲ್ ಹೈಕೋರ್ಟದ ಭಾಷೆ ಕೂಡ ಇಂಗ್ಲಿಷ್ ಇದೆ. ಆದರೆ ಕೆಲವೊಂದು ರಾಜ್ಯಗಳು ಏನ್ ಮಾಡಿವೆ, ಹಿಂದಿಯನ್ನ ಕೋರ್ಟ್ ಭಾಷೆಯನ್ನಾಗಿ ಸ್ವೀಕಾರ ಮಾಡಲಾಗಿದೆ. ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ರಾಜಸ್ಥಾನ್, ಈ 4 ರಾಜ್ಯಗಳು ಹಿಂದಿಯನ್ನ ಅಧಿಕೃತ ಭಾಷೆಯಾಗಿ ಕೋರ್ಟ್ ಭಾಷೆಯನ್ನ ಸ್ವೀಕಾರ ಮಾಡಲಾಗಿದೆ. ಬಟ್ ಇನ್ನು ತಮಿಳುನಾಡದೊಳಗೆ ಮದ್ರಾಸ್ ಹೈಕೋರ್ಟ್ ಇದು ತಮಿಳು ಭಾಷೆಯನ್ನ ಹೈಕೋರ್ಟದ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದೆ. ಪ್ಲೀಸ್ ರಿಮೆಂಬರ್. ಮತ್ತೆ ಹರಿಯಾಣ ಮತ್ತು ಪಂಜಾಬ್ ಇವು ಕೂಡ ಹಿಂದಿ ಭಾಷೆಯನ್ನ ಸ್ವೀಕಾರ ಮಾಡಬೇಕಂತೇಳಿ ಒಂದು ಅಮೆಂಡ್ಮೆಂಟ್ ಮಾಡುತ್ತಿದ್ದಾರೆ. ದೆನ್ ಕಮ್ ಟು 2011. ಪ್ರತಿ 10 ವರ್ಷಗಳೊಮ್ಮೆ ನಮ್ಮ ದೇಶದಲ್ಲಿ ಜನಗಣತಿಯನ್ನ ಮಾಡಲಾಗುತ್ತದೆ. 2021 ಜನಗಣತಿ ಮಾಡಬೇಕಾಗಿತ್ತು. ಕೊರೋನಾ ಪೀರಿಯಡ್ ಬಂದಿರೋದ್ರಿಂದ ಮಾಡಲಾಗಿದ್ದಿಲ್ಲ. ಆದರೆ ಜನಗಣತಿ ಒಂದು ಉದ್ಘಾಟನೆ ಮಾಡಲಾಗಿದೆ. ಇನ್ನು ಜನಗಣತಿ ಪ್ರಕಾರ, ಸೆನ್ಸಸ್ ಪ್ರಕಾರ 2011 ನಮ್ಮ ದೇಶದೊಳಗೆ 129 ಮಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಇಂಗ್ಲಿಷ್ ಆಸ್ ದೇರ್ ಮದರ್ ಟಂಗ್. ನಮ್ಮ ದೇಶದ 129 ಮಿಲಿಯನ್. 1 ಮಿಲಿಯನ್ ಅಂದ್ರೆ 10 ಲಕ್ಷ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಹಾ ಪಿ ನೀರ್ ಬಂದಾವ ಪಿ. ಹೋಗು ಏಮ್ಮ, ಹೋರಿ ನಾ ಬಂದು ಒಂದು 5 ನಿಮಿಷ ಬರ್ತೇನೆ. ದಮ್ ಹಂಗ ಹಚ್ಚಿಬಿಡತ್ತೆ, ನಾ ಬರ್ತೇನೆ. ಒಂದು ಮಿನಿಟ್. 129 ಮಿಲಿಯನ್ಸ್ ಇಂಡಿಯನ್. 10 ಮಿಲಿಯನ್ ನೋಡ್ರಿ. 1 ಮಿಲಿಯನ್ ಅಂದ್ರೆ 10 ಲಕ್ಷ.
10 ಮಿಲಿಯನ್ ಅಂದ್ರೆ 1 ಕೋಟಿ ಐತಿ, ಹೌದಲ್ಲ? ಹಾ, ಹಂಗ ನೋಡ್ರಿ, ನನಗೆ ಗಣಿತ ಬರಲ್ಲ. 1 ಮಿಲಿಯನ್ ಅಂದ್ರೆ 10 ಲಕ್ಷ, 10 ಲಕ್ಷ, 10 ಮಿಲಿಯನ್ ಅಂದ್ರೆ 1 ಕೋಟಿ, 100 ಮಿಲಿಯನ್ ಅಂದ್ರೆ 10 ಕೋಟಿ. ಏನು ಇಲ್ಲ ಅಂದ್ರೆ ಒಂದು 10 ಕೋಟಿ ಜನ ಇಂಗ್ಲಿಷ್ ಭಾಷೆಯನ್ನ ಉಪಯೋಗ ಮಾಡುತ್ತಿದ್ದಾರೆ, ದೇರ್ ಮದರ್ ಟಂಗ್ ಅಂತೇಳಿ. 0.1% ಇಂಡಿಯಾದ ಇದರೊಳಗೆ ಜನರು ಇಂಗ್ಲಿಷ್ ಅನ್ನೋದವರ ಫಸ್ಟ್ ಲ್ಯಾಂಗ್ವೇಜ್ ಅನ್ನಾಗಿ ಉಪಯೋಗ ಮಾಡುತ್ತಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಅಮ್ಮ ನೀನು ಚಿನ್ನು ಶಾಂತಲಕ್ಷ್ಮಿ ಅಲ್ಲಿ ಹೋಗಿ ಬರ್ರಿ ನೋಡ್ರಿ, ಅವ ಕರೆಕ್ಟ್ ಹಚ್ತಾನೆ ಏನಿಲ್ಲ ನೋಡ್, ಮತ್ತೆ ಅಲ್ಲಿ ನಿಂದ್ರು ಬರೀ ಅವ್ನು ಕರೆಕ್ಟ್ ಹಚ್ತಾನೆ. ಒಂದು 2 ಮಿನಿಟ್ ನಾ ಬರ್ತೀನಮ್ಮ ವಿಡಿಯೋ ಮಾಡೋದಾಗ, 1 ಮಿನಿಟ್ ಅಲ್ಲಿ ಕರೆಂಟ್ ಅದು ಇರ್ತದ, ಸ್ವಲ್ಪ ದೂರಿಂದ ನೋಡು. ಫಸ್ಟ್ ಬೌರು ನೀನು ಹೋಗಲ್ಲವಿ, ನಾ ಬರ್ತಾ ಒಂದು 2 ಮಿನಿಟ್ ಬರ್ತಾ. ಫಸ್ಟ್ ಲ್ಯಾಂಗ್ವೇಜ್ ಸ್ಪೀಕ್ಸ್ ಇಂಗ್ಲಿಷ್. ಈಗ ನಮ್ಮ ಮಾತೃಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು? ಈಗ ನಮ್ದು ಕನ್ನಡ, ಸೆಕೆಂಡ್ ಭಾಷೆ ಹಿಂದಿ, ಥರ್ಡ್ ಭಾಷೆ ಇಂಗ್ಲಿಷ್. ಮಾತೃಭಾಷೆ ಇಂಗ್ಲಿಷ್ ಅನ್ನ ಉಪಯೋಗ ಮಾಡುತ್ತಿದ್ದಾರೆ. ಪೋರ್ಟ್ ಮ್ಯಾಂಟಿವ್ ವರ್ಡ್ ಅಂತೇಳಿ ಇದು ಪ್ರಶ್ನೆ ಕೇಳುತ್ತಾರೆ ನೋಡ್ರಿ. ವಾಟ್ ಆರ್ ದ ಪೋರ್ಟ್ ಮ್ಯಾಂಟಿವ್? ಪೋರ್ಟ್ ಮ್ಯಾಂಟಿವ್ ವರ್ಡ್ಸ್ ಮೀನ್ಸ್ ಬ್ಲೆಂಡಿಂಗ್ 2 ವರ್ಡ್ಸ್, ಎರಡು ಶಬ್ದಗಳನ್ನ ಕೂಡಿಸಿ ಒಂದು ಹೊಸ ಶಬ್ದ ತಯಾರು ಮಾಡೋದು. ಪ್ರೊನೌನ್ಸಿಯೇಷನ್ ಪ್ರಕಾರ ಶಬ್ದವನ್ನು ತಯಾರು ಮಾಡೋದು. ಈಗ ಇಂಡಿಯನ್, ಇಂಗ್ಲಿಷ್ ಇವು 2 ಪದಗಳದಾವ, ಇಂಡಿಯನ್ ಮತ್ತು ಇಂಗ್ಲಿಷ್. ಇವು 2 ಕೂಡಿಸಿ 1962 ಅಲ್ಲಿ ಒಂದು ಶಬ್ದವನ್ನ ತಯಾರು ಮಾಡಿದ್ರು, ಇಂಗ್ಲಿಷ್ ಅಂತ. ಈ 1985 ನೋಡ್ರಿ ಇಂಗ್ಲಿಷ್, ಮತ್ತು ಲಿಶ್, ಇಂಡಿಯನ್ ಮತ್ತು ಇಂಗ್ಲಿಷ್ 2 ಕೂಡ ಈ ರೀತಿ. 2007 ಅಲ್ಲಿ ಇಂಡಿಯನ್ ಇಂಗ್ಲಿಷ್ ಇಂಡಿಯನ್ ಲಿಶ್, ಇಂಡಿಯನ್ ಮತ್ತು ಲಿಶ್, ಇಂಡಿಯನ್ ಲಿಶ್. ಈಗ ಕಂಗ್ಲಿಷ್ ಅಂತಾರೆ. ಪ್ಲೀಸ್ ರಿಮೆಂಬರ್, ಇದು ನೆಟ್ ಎಕ್ಸಾಮ್ ಪ್ರಶ್ನೆ ಕೇಳ್ತಾರ. ಕಂಗ್ಲಿಷ್ ಎಂದರೇನು? ಕನ್ನಡ ಮತ್ತು ಇಂಗ್ಲಿಷ್ 2 ಸೇರಿ ಕಂಗ್ಲಿಷ್ ಭಾಷೆ ತಯಾರಾಗಿದೆ. ಈಗ ನಾನು ಮಾತಾಡುವಾಗ ನಾನು ಇಂಗ್ಲಿಷ್ ಪದ ಯೂಸ್ ಮಾಡ್ತೀನಿ ನೋಡಿ, ಅಥವಾ ಕನ್ನಡ ಮತ್ತು ಇಂಗ್ಲಿಷ್ 2 ಕೂಡಿ ಒಂದು ಪದ ತಯಾರು ಮಾಡೋದು ಕಂಗ್ಲಿಷ್, ಪೋರ್ಟ್ ಮ್ಯಾಂಟಿವ್ ವರ್ಡ್. ಮಿಂಗ್ಲಿಷ್ ಅಂದ್ರೆ ಮರಾಠಿ ಪ್ಲಸ್ ಇಂಗ್ಲಿಷ್. ಇನ್ನು RP, ಇದು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೇಳಿದ ಪ್ರಶ್ನೆ. RP ಎಂದರೆ ಏನು? RP ಅಂದ್ರೆ ರಿಸೀವ್ಡ್ ಪ್ರೊನೌನ್ಸಿಯೇಷನ್. ಅಮೆರಿಕನ್ ಪ್ರೊನೌನ್ಸಿಯೇಷನ್ ಬೇರೆ, ಅಥವಾ ಅಲ್ಲಿಯ ಸ್ಪೆಲ್ಲಿಂಗ್ ಬೇರೆ ಇಂಗ್ಲಿಷ್ ಇದ್ದು, ಇಂಗ್ಲೆಂಡ್ ಇಂಗ್ಲಿಷ್ ವರ್ಡ್ ಸ್ಪೆಲ್ಲಿಂಗ್ ಬೇರೆ. ಅಲ್ಲಿ ನೋಡ್ರಿ ಪದದ ಅರ್ಥ ಬೇರೆ ಅದಾವ್ರಿ. ಈಗ ಹೋಮ್ ನಾವೇನ್ ಕರಿತೀವಿ, ಇಂಗ್ಲಿಷ್ ಪದ ಒಂದೇ, ಇಲ್ಲೊಂದು ಯೂಸ್ ಮಾಡ್ತಾರೆ, ಅಲ್ಲೊಂದು ಯೂಸ್ ಮಾಡ್ತಾರೆ, 2ರ ಅರ್ಥ ಆತೆ. ಈ RP ಅಂದ್ರೆ ಪ್ರೊನೌನ್ಸಿಯೇಷನ್, ರಿಸೀವ್ಡ್ ಪ್ರೊನೌನ್ಸಿಯೇಷನ್. ಭಾರತ ದೇಶದೊಳಗೆ ಇಂಗ್ಲಿಷ್ ಅನ್ನು ನಾವು ಉಚ್ಚಾರಣೆ ಮಾಡುತ್ತೇವೋ, ಇಂಗ್ಲಿಷ್ ಭಾರತದಲ್ಲಿ ಉಚ್ಚಾರಣೆ ಮಾಡುವ ಶಬ್ದಗಳು, ಇಂಗ್ಲಿಷದ ಶಬ್ದಗಳು, ಇದು ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಆಗಿವೆ. ರಿಸೀವ್ಡ್ ಪ್ರೊನೌನ್ಸಿಯೇಷನ್ ನಿಮಗೆ ಪರೀಕ್ಷೆದೊಳಗೆ ಓನ್ಲಿ ದಿ ಆಸ್ಕ್ ಫುಲ್ ಫಾರ್ಮ್ ಆಫ್ RP. ಇನ್ನು ಇಂಗ್ಲಿಷ್ ಭಾಷೆಯು, ಇಂಗ್ಲಿಷ್ ಈಸ್ ಅ ಟ್ರೆಸ್ ಟೈಮ್ಡ್ ಲ್ಯಾಂಗ್ವೇಜ್, ಪ್ಲೀಸ್ ರಿಮೆಂಬರ್ ದಿಸ್. ಆಮೇಲೆ ಇಂಡಿಯನ್ ಲ್ಯಾಂಗ್ವೇಜಸ್ ಏನದಾವ, ಕನ್ನಡ ಆಗಲಿ, ಮರಾಠಿ ಆಗಲಿ, ಕನ್ನಡ ಆಗಲಿ, ತೆಲುಗು, ಇಂಡಿಯನ್ ಲ್ಯಾಂಗ್ವೇಜಸ್ ಆರ್ ಸಿಲೆಬಲ್ ಟೈಮ್ಡ್ ಲ್ಯಾಂಗ್ವೇಜ್. ಓಕೆ, ಹಿಂದೂಸ್ತಾನಿ ಲ್ಯಾಂಗ್ವೇಜ್ ಮೀನ್ಸ್ ಹಿಂದಿ ಮತ್ತು ಉರ್ದು 2 ಭಾಷೆ ಸೇರಿ ತಯಾರಾದಂತ ಒಂದು ಶಬ್ದಕ್ಕೆ ಅಥವಾ ಭಾಷೆಗೆ ಹಿಂದೂಸ್ತಾನಿ ಲ್ಯಾಂಗ್ವೇಜ್ ಎಂದು ಕರೆಯುತ್ತಾರೆ. ಆಲ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್. ರಾತ್ರಿ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಆ ವಿಡಿಯೋದೊಳಗ ಆಡಿಯೋ ರೆಕಾರ್ಡಿಂಗ್ ಆಗಿಲ್ಲ ಅಂತೇಳಿ ಚಿಕ್ಕಬಳ್ಳಾಪುರದ ಒಬ್ರು ಸರ್, ಸುಬ್ರಹ್ಮಣ್ಯ ಸರ್, ಆಮೇಲೆ ನಮ್ಮ ಆನಂದ್ ಸರ್ ಅವರು ನನ್ನ ಮೆಸೇಜ್ ಮಾಡಿದ್ರು, ನೋಡಿ ಸರ್ ಅದನ್ನ ಚೇಂಜ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡೋ ಏನಾದರೂ ತಪ್ಪು ಆಗ್ತಿದ್ದು ದಯವಿಟ್ಟು ಕ್ಷಮೆ ಇರಲಿ. ಬಟ್ ನನಗೆ ನೀವು ನನ್ನ ವಾಟ್ಸಪ್ ಮೆಸೇಜ್ಗೆ ಮಾಹಿತಿಯನ್ನು ಕಳಿಸ್ಬೇಕು. ಸರ್ ನಿಮ್ಮ ಕ್ಲಾಸ್ ಚೆನ್ನಾಗಿದೆ ಅಂತೇಳಿ ಕಳಿಸ್ರಿ. ಅದರಿಂದ ನನಗೆ ಏನು ಸಿಗ್ತದ್ರಿ? ಕಾನ್ಫಿಡೆನ್ಸ್ ಸಿಗ್ತದೆ. ಯಪ್ಪ 977397847907 ಫೀಡ್ಬ್ಯಾಕ್ ಅನ್ನ ಕೊಡ್ಬೇಕು ನೀವು. ಅಥವಾ ಸರ್ ಈ ರೀತಿ ಸುಧಾರಣೆ ಮಾಡ್ರಿ ಇನ್ನೂ ಕ್ಲಾಸ್ ಒಳಗ, ಇಲ್ಲಾಂದ್ರೆ ಬಂದ್ ಮಾಡೋ ಸರ್ ಅನ್ಬೇಡ್ರಿ. ಅಂತವ್ರು ಭಾಳ ಮಂದಿ ಇರ್ತಾರ್ರಿ, ಅಂತವ್ರಿಗೆ ನಾ ಏನು ಅವ್ರ ಅನ್ನೋದು ಅವರಿಗೆ ಬಂದ್ ಮಾಡ್ಬಿಡ್ತೀನಿ. ಸುಧಾರಣೆ ಹೇಳ್ರಿ. ತಪ್ಪತ್ತಿತ್ತಂದ್ರು ಅಂದ್ರು ಸೌಮ್ಯ ಭಾಷೆದೊಳಗೆ ಸುಧಾರಣೆ ಹೇಳ್ರಿ ಸರ್, ಈ ರೀತಿ ಹೇಳ್ರಿ ಅಂತೇಳಿ. ಈಗ ನೋಡ್ರಿ, ನೀನು ವಿಡಿಯೋ ಮಾಡೀನಿ, ಬಟ್ ಆಡಿಯೋ ಕರೆಕ್ಟ್ ಆಗಿಲ್ಲ ಅಂತೇಳಿ ನನಗೇನು ಗೊತ್ತಿರ್ಲಿಲ್ಲ. ವಿಡಿಯೋ ಮಾಡೋದು ಹಂಗೆ ಅಪ್ಲೋಡ್ ಮಾಡೋ, ನೋಡ್ಲಿಕ್ಕೂ ಟೈಮ್ ಇಲ್ಲ ನನಗೆ. ಎಷ್ಟು ಬೀಜಿ ಇದ್ರಿ, ನಿಮ್ದು ಫೋನೇ ಎತ್ತಂಗಿಲ್ಲ. ನಾವು ಎಲ್ಲೋ ಸಾಕಾಗಿ ಹೋಯ್ತಲ್ಲ, ಎಷ್ಟು ಫೋನ್ ಹಚ್ಚೋದಿಲ್ಲ ಆ ಮಗನಿಗೆ. ಫೋನ್ ಹಚ್ಬೇಡಣ. ಫೋನ್ ಹಚ್ಚೋದಕ್ಕಿಂತ ಎಲ್ಲ ವಿಡಿಯೋದಾಗ ಹೇಳ್ತಾ ಇದ್ದೀನಿ. ಅಲ್ಲೇ ಕೂತು ಏಕಲವ್ಯನಂಗ ಕೂತು ಮಾತಾಡೋದಿಲ್ಲ, ಡೋಂಟ್ ಟಾಕ್. ಅಲ್ಲೇ ಕೂತು ಸುಂಬರೇ ನೋಡೋದು, ಓದೋದು, ಅಭ್ಯಾಸ ಮಾಡೋದು. ನೀನೇ ನಿನ್ನ ಜೀವನದ ಶಿಲ್ಪಿ. ನನ್ನ ಜೊತೆ ಮಾತಾಡಿದ್ರೆ ನೀವು ಪಾಸ್ ಆಗ್ತಿರೇನಿಲ್ಲ. ಟೆನ್ಷನ್ ಮಾಡ್ಕೋಬೇಡ್ರಿ.
ಟೈಮ್ ಇದ್ರೆ ನನ್ನ ಬುಕ್ಕನ್ನು ಪ್ಲೀಸ್ ಓದ್ರಿ. ನನ್ನ ಬುಕ್ಕದು ಬೆಲೆ ನನಗೆ ಗೊತ್ತೈತಪ್ಪ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹಾಂ ಬಂದಮ್ಮ. ಅರೇ ಬಾಪ್ರೆ,